ಈ ಜನನ ಅನ್ನೋದಿದೆಯಲ್ಲ, ಒಂದು ಸುಂದರವಾದ ಉಡುಗೊರೆ, ಗಿಫ್ಟ್. ಎಕ್ಸಾಂಪಲ್ ಹ್ಯಾಪಿ ಬರ್ತ್ಡೇ ಗಿಫ್ಟ್. ಆದ್ರೆ ಈ ಮರಣ ಅನ್ನೋದು ಲೈಫ್ಗೆ ಒಂಥರ ಲಿಫ್ಟ್ ಔಟ್, ಮಂಗಮಾಯ ತಿಂಗಳ ಬೆಳಕು. ಟ್ರೈನ್ ಇಸ್ ಗೋಯಿಂಗ್. ಈ ದೇಹ ಒಂದು ಟ್ರೈನ್ ಇದ್ದ ಹಾಗೆ. 10 ಬೋಗಿಗಳಿರೋ ಈ ದೇಹ ಎಂಬ ರೈಲಿಗೆ ಮನಸ್ಸೆಂಬ ಗಾರ್ಡು, ಮೆದುಳೆಂಬ ಡ್ರೈವರ್, 77,000 ಕೋಟಿ ನರನಾಡಿಗಳು ಆ ಪ್ಯಾಸೆಂಜರ್ಗಳು ಪಡ್ಕೊಳ್ಳಿ. ಹೊರಟಿದ್ದೆಲ್ಲಿಗೆ? ಜನನ ಎಂಬ ಸ್ಟೇಷನ್ ಇಂದ ಮರಣ ಎಂಬ ಸ್ಟೇಷನ್ಗೆ. ಆ ಜರ್ನಿ, ಪಯಣ. ಮೋಡದ ಒಳಗೆ ಹನಿಗಳ ಬಳಗ. ಈ ದೇಹ ಅನ್ನೋ ರೈಲು 10, 20, 30, 40, 50, 60ರವರೆಗೆ ಫುಲ್ ಸ್ಪೀಡ್ ಹೋಗ್ತಾ ಇರುತ್ತೆ. 60ರ ನಂತರ 70, 80, ಚುಕ್ಕು 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 ಚುಕ್ಕು. 80ರ ನಂತರ ಹೇಳೋಕೆ ಆಗೋಲ್ಲ. ಕಲ್ಲಿದ್ದು ಖಾಲಿ, ಇಂಜಿನ್ ಫಿನಿಶ್. 100 ಆದ್ಮೇಲೆ ಅದೇನಾಗುತ್ತೆ ಸ್ವಲ್ಪ ಬಿಡಿಸೇಳಿ. ಅದನ್ನ ಕೇಳ್ಬೇಕು. ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು. ಈಗ ಆರ್ಕೆಸ್ಟ್ರಾ. ವಾಟರ್ ಬಾಟ್ಲಿ ಒಳಗ ಪಾಯ್ಸನ್ ಹಾಕಿ ಕುಡಿದು ಸತ್ತವ ಇವತ್ತು ಜನನ ಮರಣ ಅಂತ ಬೋಧನಾ ಮಾಡಕತ್ತನಂತ ಕನ್ಫ್ಯೂಷನ್ ಆಗಕತ್ತಿರನ. ಅಲ್ಲೇ ಇರೋದು ಟ್ವಿಸ್ಟ್. ಟೈಮ್ ಅಂತಾರಲ್ಲ, ಸುಳ್ಳಲ್ಲ. ಮಂಕಿ ಮಂತ್ರಿ ಆಗ್ತಾನ, ದೆವ್ವ ದೇವರಾಗ್ತಾನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಂಕರ ಎಲ್ಲೆಲ್ಲ ಹುಡ್ಕೋದಿನಲ್ಲ. ಅವ್ರ ಯಾರೋ ಹೇಳಿದ್ರು ಮಸಾಣದ ಕಡೆ ಹೋದ ಅಂತ. ಇಲ್ಲಿ ಬಂದು ಕುಡಿತಾ ಇದೆಯಲ್ಲ ಬುದ್ಧಿ. ಮಿಕ್ಸ್ ಮಾಡ್ಕೊಂತೀವಿ, ಒಂದ್ 2 ಫಿಲ್ಮ್ ನೀನೇ ಹೀರೋ ಕಣೋ, ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ದೇವ್ರಾಣೆ ಸಾಯಕ್ ಮುಂಚೆ ನಿನ್ನ ಆಸೆ ತೀರ್ಕೋ, ಇಲ್ಲ ಅಂದ್ರೆ ದೇವಾಬಿಟ್ಟಲೆ ಮುಂಡದೆ. ಅಲ್ಲ, ಆ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳಿ. ಹೀರೋ ರೆಡಿ. ಬರ್ತಾ ಇದ್ದೀನಿ. ಲೊಕೇಶನ್ ಶಿಫ್ಟ್. ಇಲ್ಲಿ ಕೇಳಿ, ನೀವು ವಿಶ್ವಾಮಿತ್ರ ಘೋರವಾದ ತಪಸ್ಸನ್ನು ಮಾಡ್ತಿರ್ತೀರ. ನಿಮ್ಮ ತಪಸ್ಸನ್ನ ಭಂಗ ಮಾಡೋದಕ್ಕೆ ಈ 3 ಸೊಳ್ಳೆಗಳು ನಿಮ್ಮನ್ನ ಕಚ್ಚಕ್ ಬರುತ್ತವೆ. ಕಚ್ಚಿ ನಿಮ್ಮ ತಪಸ್ಸನ್ನ ಭಂಗ ಮಾಡುತ್ತವೆ. ಆಗ ನೀವೇನ್ ಮಾಡ್ತೀರಾ ಅಂದ್ರೆ, ಈ ಬುಸ್ ಕಾಯಿಲ್ನ ಹಚ್ತೀರಾ, ಅವ್ರಿಗೆ ತೋರಿಸ್ತೀರಾ. ಆಗ ಸೊಳ್ಳೆಗಳು ಬಿದ್ದ್ಬಿಡುತ್ತವೆ. 3 ಕಚ್ತಾವ. 3 ಸೊಳ್ಳೆನು ಇವನ್ ಕಚ್ತಾವ ಅಂದೆ. ನೀವು ಮುಂದಕ್ಕೆ ಮಾತಾಡಿದ್ರೆ ನಾನ್ ನಿಮ್ಮನ್ನ ಕಚ್ಚಬೇಕಾಗತ್ತೆ. ಹೆದರ್ಬೇಡ, ಇನ್ನೇನು ಪುಟ್ಟಣ್ಣ ಅಲ್ಲ. Get out. ಕಾಯಿಲ್ ತೋರಿಸಿ ಅಂದ್ರೆ ಏನ್ರಿ ಮಾಡ್ತಿದ್ದೀರಾ ನೀವು? ತೋರಿಸಿ ಯಾಕೆ ತೋರಿಸ್ತೀರಾ? ಏನ್ರಿ ಕೇಕೆ, ನೀವು ಕುಡಿಯೋದು ಅಲ್ಲ ಇವ್ರನ್ನು ಕುಡಿಸ್ ಕರ್ಕೊಂಡ್ ಬಂದಿದ್ದೀರಲ್ರಿ. ಡೈರೆಕ್ಟರ್ ಸ್ಮೆಲ್ ಫಿಲ್ಮ್ ನೋಡಿ, ಪರ್ಫಾರ್ಮೆನ್ಸ್ ನೋಡಿ, ಉಡಾಯ್ಸೋ. ಏನ್ರಿ ಮಾತಾಡ ನೀವು? ಇಲ್ಲಿಂದ ಬಂದ್ರಿ ನೀವು? ಹೇಳ್ಕೊಡೋದು ಮಾಡೋದು ನನ್ನ ಕರ್ಮ. ಹೇಳಿ ಮೇಲೆ ಪರ್ಫಾರ್ಮೆನ್ಸ್ ಮಾಡಕ್ ಬರಲಿಲ್ಲ ಅಂದ್ರೆ ಇಲ್ಲಿಗೆ ಯಾಕ್ರಿ ಬರ್ತೀರಾ? ನನ್ನ ಪ್ರಾಣ ತಿನ್ನಕ್ಕೆ. ವೇಟ್ ಮಾಡಿ ನೀವು. ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ, ಎಲ್ಲರೂ ಹೋಗಿ ಸಾಯ್ರಿ. ಸುಮಾರು ಅವನೇನ್ ಡೈರೆಕ್ಟ್ರೇನು, ಕೋಚ್ ಹಿಡಿಯೋನಿದ್ದಂಗ ಅವನೇ. ಸೂರ್ಯ ಹತ್ರ ಕರ್ಕೊಂಡೋಗಿ ಬಾಂಡ್ ಮಾಡ್ತೀನಿ. ಬೇಡ ಬಿಡಲ್ಲ, ಅವ್ರು ನನ್ನ ವೇಸ್ಟ್ ಮಾಡಿ ಅಂತಾನೆ ಬಿಡಲ್ಲಪ್ಪ. ಆಯ್ತು, ನಂಗೆ ನಿದ್ದೆ ಬರ್ತೀನಿ. ಅಲ್ಬಿಡ, ಆಟೋದ ಬರೀಕಂತೀನಿ. ಇಲ್ಲಿ ಆಟ. ಸಾರಿ ಡ್ಯಾಡಿ, ಸ್ವಲ್ಪ ಲೇಟ್ ಆಯ್ತು. ಈಗ ನಾನು ನಿಜವಾಗ್ಲೂ ಕೂಡ ಸಾಯ್ತಾ ಇದ್ದೀನಿ. ಎಲ್ಲಿ ದೇವ್ರು? ಯಮನ ದೇವಸ್ಥಾನ ಇಲ್ಲ, ಅವ್ನು ಕೋಣ ಮಳೆ ನೆನೀತಾ ಇದೆ. ಛತ್ರಿ ಇಲ್ಲ, ಕೊಡೆ ಇಲ್ಲ, ಜರ್ಕಿನ್ ಇಲ್ಲ. ದೇವ್ರು ಸಿಕ್ಬಿಟ್ಟ. ಓಹೋ, ದೇವ್ರಿಗೆ ಪೂಜೆ ಇಲ್ಲ, ಕರ್ಪೂರ ಇಲ್ಲ, ತೆಂಗಿನಕಾಯಿ ಇಲ್ಲ, ಹೂ ಇಲ್ಲ,
ದೇವ್ರಿಗೆ ಯಾರು ನೋಡೋಲ್ಲ. ಹೂವ ಸಿಕ್ಕಿಬಿಡ್ತು. ದೇವ್ರು ಸಿಕ್ಕಿಬಿಟ್ಟ, ದೇವ್ರು ಸಿಕ್ಕಿಬಿಟ್ಟ, ದೇವ್ರು ಸಿಕ್ಕಿಬಿಟ್ಟ. ದೇವ್ರು ಎದ್ದೇಳು, ದೇವ್ರು ಎದ್ದೇಳು. ನೀನು ಭಕ್ತ ಬಂದಿದ್ದೀನಿ, ನೀನು ಸೇವೆ ಮಾಡಕ್ಕೆ ಭಕ್ತ ಬಂದಿದ್ದೀನಿ. ತಗೋ ಹೂ, ನಾನು ಹಾಕೊಂಡೆ. ಸಣ್ಣ ಯಮ ಯಮ ಧರ್ಮರಾಯ ಅಂತೂ ಬಂದಿಯಪ್ಪ. ನನ್ ಕರ್ಕೊಂಡೋಗಕ್ಕೆ ಕರ್ಕೊಂಡೋಗು, ಫಸ್ಟ್ ಕರ್ಕೊಂಡೋಗು ಅಪ್ಪ ಬೇಗ. ದೇವ್ರು ನೀನ್ ಮಲ್ಕೋ, ನಾನ್ ಕಾಯ್ತೀನಿ ನಿನ್ನ. ಚಂದ್ರ ನೋಡ್ ನಿನ್ ದೇವ್ರನ್ನ. ಈ ಡ್ರಿಂಕ್ಸ್ ಒಳಗಡೆ ವಿಷ ಮಿಕ್ಸ್ ಮಾಡಿ ಕುಡ್ದು ಬಿಡ್ಸು ಅಂತ ಹೋಗ್ತೀನಿ. ನನ್ನ ಮಗ ಕುಡಿದ್ರು ಕುಡಿದು ಬಿಡ್ತಾನೆ, ಸರಿ ಇಲ್ಲ ಅವನು. ಈಗ ಫುಲ್ ಖಾಲಿ. ಈಗ ಸೇಫ್. ತಾಗಪ್ಪ ವಿಷ ಕುಡಿದು ಸತ್ತೋಗಿದ್ದೀನಿ ಅನ್ಕೊಂಬಿಟ್ಟವನು. ಅವ್ನು ಕುಡಿದಿರೋ ಕಾಕ್ಟೈಲ್ಗೆ ಎಚ್ಚರಿಕೆ ಆಗಕ್ಕಿಂತ 5-6 ಅವರ್ ಬೇಕು. ಇರ್ಲಿ, ಕಾಫಿ ಕುಡಿದು ಬರ್ತೀನಿ. ಯಾರಪ್ಪ ನೀನು? ಅಯ್ಯೋ, ಸೂರ್ಯ ಚಂದ್ರರು ಎಲ್ಲಿಂದ ಬಂದ್ರು? ಯಾವನಿಗೆ ಗೊತ್ತು? ಗಾಳಿ ನೀರು ಬೆಂಕಿ ಬಾನು ಎಲ್ಲಿಂದ ಬಂತು? ಯಾವನಿಗೆ ಗೊತ್ತು? ಪಕ್ಷಿಗಳು ಪ್ರಾಣಿಗಳು ಗುಡ್ಡಗಳು ಬೆಟ್ಟಗಳು ತಟ್ಟೆಗಳು ಲೋಟಗಳು ತರ್ಲೆಗಳು ಜಿರ್ಲೆಗಳು ಪರ್ಲೆಗಳು ಎಲ್ಲಿಂದ ಬಂದ್ರು? ಯಾವನಿಗೆ ಗೊತ್ತು? ಈ ದೇವ್ರು ಎಲ್ಲಿಂದ ಬಂದ್ರು? ಅದು ನನ್ನೊಬ್ನಿಗೆ ಗೊತ್ತು. ಕುರುಡ ಮರುಡ ಯಬುಡ ತಗಡ ಜಗಡ ಲಗಡ ಪಗಡ ಚುಗಡ ನಮುಡ ಇವ್ರು ಎಲ್ಲಿಂದ ಬಂದ್ರು ಗೊತ್ತಿಲ್ಲ. ಭಟ್ರು ಶಿಷ್ಯನೇ. ಧರೆಗೆಳಿದು ಬಂದ ದೇವರು. ಎಲ್ಲಿ ನೋಡಿ, ಅಲ್ಲಿ ಸ್ವಾಮೀಜಿಗಳಿದ್ದಾರೆ, ಹೋಗಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಬಾ. ಹೋಗೋ ಕೆಲಸ ಒಳ್ಳೇದಾಗ್ತದೆ. ಕಲಿಯುಗದ ದೇವರು ಬೇಡ್ಕೊಳ್ಳಿ, ನಿಮ್ ಕೆಲಸ ಗ್ಯಾರಂಟಿ. ಉದ್ಭವ ಸ್ವಾಮಿಗಳು ಕಾಣಿಕೆ ಹಾಕಿ, ಕಾಣಿಕೆ ಹಾಕದೆ ಹಾಗೆ ಹೋದ್ರೆ ಯಮನ್ ಪಾದ ಸೇರ್ತೀರಾ. ಪ್ರಾಣ ಹೋದ್ಮೇಲೆ ಸಾವು ಗ್ಯಾರಂಟಿ. ಬನ್ನಿ ಬನ್ನಿ, ಯಮನ್ ಗುಡಿ ಕಟ್ಸೋಣ. ಜನ ಮರಳು, ಜಾತ್ರೆ ಮರಳು, ಡ್ಯಾಶ್ ಮರಳು, ಶಂಭುಲಿಂಗ. ಕಾಫಿ ಕಾಸಾಯ್ತು. ಗೊತ್ತು ಜಗದ ಮೇಲೆ ಬನ್ನಿ ಬನ್ನಿ. ಹೌಸ್ಫುಲ್ ಆಗ್ಬಿಟ್ಟಿದೆ, ಜನ ಸೇರಿಸ್ಬಿಟ್ಟವನೇ. ಆಯ ಏನ್ ಹಿಂಗ್ ಮಕ್ಕ ನೋಡ್ತಾ ಇದ್ದೀರಾ? ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ತಿದ್ ಮಹಾಸ್ವಾಮಿಗಳನ್ನ ಕೈ ಕಾಲು ಹಿಡಿದು ಕಾಡಿ ಬೇಡಿ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಏರಿಯಾ ಒಳ್ಳೇದಾಗ್ಲಿ ಅಂತ. ಚಿಲ್ರೆ ಎಲ್ಲ ಹಾಕಿ ಚಿಲ್ರೆ ಮನುಷ್ಯ ಆಗ್ಬೇಡ್ರಿ. ಬಂದ ಹಾಕಿ ಹಾಕಿ 50, 100, 1000, 500 ಯಾಕೆ ಬೇಕು ಹುಚ್ಚಾಟವು? ಸರ್, ಇಲ್ಲಿ ಯಾರೋ ಸ್ವಾಮೀಜಿ ಉದ್ಭವ ಆಗಿದ್ದಾರೆ, ತುಂಬಾ ಜನ ಸೇರಿದ್ದಾರೆ. ಅದನ್ನ ಕವರ್ ಮಾಡಲ್ಲ, ಇಲ್ಲ ಅಂದ್ರೆ ಒದಗಿಸಿ ಸರ್. ನೀವು ಹೇಳಿದ್ರಲ್ಲ ಮೆಟ್ರೋ ಬಿದ್ದೋಗಿದೆ ಅಂತ, ಅದನ್ನ ಕವರ್ ಮಾಡಲಾ? ರೀ ಸಾಯವ್ರು ಸತ್ತೋಗಿದ್ದಾರೆ, ಫಸ್ಟ್ ಲೇಡೀಸ್ ಆಡಿಯನ್ಸ್ ನೋಡ್ಬೇಕು, ಇದನ್ನ ಕವರ್ ಮಾಡ್ರಿ. ಓಕೆ ಸರ್. ಇದನ್ನ ಬೇರೆ ಕಟ್ ಮಾಡಬೇಕು. ರೀ ಕ್ಯಾಮ್ರಾಮನ್, ಕ್ಯಾಮ್ರಾ ಎತ್ಕೊಂಡು ಬನ್ರಿ. ಟೇಪ್ ಹಾಕೊಂಬನ್ನಿ, ಹೋದ್ಸಲ ಹಂಗೆ ಬಂದಿದ್ರಿ. ಯಾರೋ ಬಕೆಟ್ ಇದ್ದ ಕೂತ ನೀವನ್ನೇ ಕೇಳಮ್ಮ. ಯಾರ್ರೀ ಸ್ವಾಮಿಗಳು ನೀವ? ನಾನಲ್ಲ, ಇವರು. ಸರಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ಸ್ವಾಮಿಗಳು ಉದ್ಭವ ಪವಾಡ ಪುರುಷರು. ಸ್ವಲ್ಪ ಮುಟ್ಕೊಂಡ್ಬಿಡ್ತೀನಿ. ಹೆಂಗೆ ಮಾನವ ದೂರ ನಿಲ್ಲು. ನಾವ್ ಹೇಳೋದೇನಿಲ್ಲ, ಜನಗಳೇ ಹೇಳ್ತಾರೆ. ಹೇಳ್ರಿ, ಎಲ್ಲ ಹೇಳ್ರಿ. ಸರಿ, ಸ್ವಾಮಿಗಳ ಬಗ್ಗೆ ಅದೇನ್ ಹೇಳ್ತೀರಾ ಬೇಗ ಹೇಳ್ರಪ್ಪ. ಊಟ ಹೇಳ್ರಿ, ಟಿವಿಲ್ ಬರ್ತೀರಾ? ಸುತ್ತಲೇ ಎಲ್ಲಾನು ಟಿವಿಲ್ ಬರ್ತೀರಾ? ಹೇಳ್ರಿ. ನಾನು ಶಾಂತಮ್ಮ ಅಂತ, ಅಲ್ಲಿ ನೋಡಮ್ಮ, ಸಮಾಜ ಸೇವಕಿ ಹಾಗೂ ಅಧ್ಯಕ್ಷೆ ನಾನು. ಇಲ್ಲಿ ಮೊನ್ನೆ ಅಷ್ಟೇ ನಾಗರಿಕರೆಲ್ಲ ಸೇರಿ ಸೈನ್ ಮಾಡೋಕ್ ಹೇಳ್ಕೊಟ್ರು. ಇಲ್ಲಿರೋ ರೋಡಿಗೆ 10 ವರ್ಷದಿಂದ ಟಾರ್ ಇರ್ಲಿಲ್ಲ. ನನಗೆ ತುಂಬಾ ಬೇಜಾರಾಗಿತ್ತು. ಸ್ವಾಮಿಗಳ ಹತ್ರ ಬಂದು ಕೇಳ್ಕೊಂಡೆ. ಅಲ್ಲಿ ಹೋಗಿ ನೋಡಿದ್ರೆ ಟಾರ್ ಹಾಕೋ ಲಾರಿಗಳೆಲ್ಲ ಬಂದು ನಿಂತ್ಕೊಂಡವೆ. ಅಲ್ಲಿ ನೋಡ್ತಾ ಮಾತಾಡು. ಹುಡುಗಿನ ಲವ್ ಮಾಡ್ತದೆ ಸರ್. ಅವ್ರ ಅಪ್ಪ ಅಮ್ಮ ನನ್ನ ಆಟೋ ಡ್ರೈವರ್ ಅಂತೇಳಿ ನಮ್ಮಿಬ್ರು ದೂರ ಮಾಡ್ಬಿಟ್ರು ಸರ್.
ಆ ಹುಡುಗಿಗೆ ಇವತ್ತು ಮದುವೆ ಫಿಕ್ಸ್ ಮಾಡ್ಬಿಟ್ಟಾರೆ ಸರ್. ಸ್ವಾಮಿಗಳ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡೆ ಸರ್, ಭಕ್ತಿಯಿಂದ ಬೇಡ್ಕೊಂಡೆ ಸರ್. ಆ ಹುಡುಗಿಗ ಓಡ್ಬಂದ್ಬಿಡಿದಾಳೆ ಸರ್. ನನ್ನ ಅಭಿಪ್ರಾಯ ಕೇಳೋದಾದ್ರೆ ನನ್ನ ಹೆಸರು ಬ್ರಿಲಿಯನ್ ಸೋಮ ಅಂತ. ನನ್ನ ಹೆಂಡತಿ ಹೆಸರು ಸುಚಿನ. ಮನೆ ಬಿಟ್ಟೋಗಿ 1 ತಿಂಗಳಾಗೋಗಿತ್ತು. ಅಂಜನ ಹಾಕಿ ಎಲ್ಲಾ ಕಡೆ ಹುಡುಕಿಸ್ದೆ, ಸತ್ತೇ ಹೋಗ್ಬಿಟ್ಟವಳೆ ಅಂದ್ಬಿಟ್ರು. ನನಗೂ ಬೇಜಾರಾಗಿ ಸ್ವಾಮೀಜಿ ಹತ್ರ ಬಂದು ಆಗಿದ್ದಾಗ್ಬಿಡ್ತು, ಬೇರೆಯವ್ರ ಹೆಂಡತಿ ಆದ್ರೂ ಹುಡ್ಕೊಡಿ ಅಂತ ಕೇಳಿದೆ. ಅದಿರ್ಲಿ, ಬೇರೆ 10 ರೂಪಾಯಿ ಕಾಣಿಕೆ ಹಾಕಿದ್ದು. ಆಮೇಲೆ ಮನೆಗೆ ಹೋಗಿ ಒಳಗ್ ಕಾಲಿಟ್ಟು 10 ನಿಮಿಷ ಆಗಿಲ್ಲ, ಅಷ್ಟೊತ್ತಿಗೆ ಯಾವನೊಬ್ಬ ದೊಡ್ಡ ಮನುಷ್ಯ ಇನ್ನೋವಾ ಕಾರಲ್ಲಿ ಕರ್ಕೊಂಬಂದು ನಮ್ಮ ಹೆಂಡತಿನ ಬಿಟ್ಬಿಟ್ಟೋದ. ಆ ಹೊತ್ತಿಗಾಗ್ಲೇ 3 ತಿಂಗಳಾಗಿತ್ತು. ಅದಕ್ಕೆ ಈಗ ಕಾಣಿಕೆ ಹಾಕಕ್ ಬಂದಿದ್ದೀನಿ. ಮನೆ ಅಡ್ರೆಸ್ ಎಲ್ಲ ಕಲಿಗಾಲವು ಕಳ್ಳಸಂತೆಯು ನೋಡಿದ್ರಲ್ಲ ಸ್ವಾಮಿಗಳ ಪವಾಡ. ಸೂರ್ಯನ ಜೊತೆಲೆ ಹುಟ್ಟಿ ಇಷ್ಟು ಬೇಗ ಪ್ರಖ್ಯಾತಿ ಹೊಂದಿದ್ದಾರೆ. ಇಂಥ ಮಹಾಪುರುಷನ ಹೆಸರು ಏನು ಅಂತ ತಿಳ್ಕೋಬೇಕು ಅಂತ ನಿಮ್ಗೂ ಕಾತರ ಇದೆ, ನನಗೂ ಗೊತ್ತಿಲ್ಲ. ಬನ್ನಿ ತಿಳ್ಕೊಳ್ಳೋಣ. ಸ್ವಾಮಿಗಳ ಹೆಸರು ಶ್ರೀ 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 ಹೇಳ್ರಿ, ಹೆಸರು ಗೊತ್ತಿಲ್ವಾ? ಚಿಟ್ಟ ಸ್ವಾಮಿಗಳು. ಕಳ್ಳಸಂತೆಯು ಎಚ್ಚರ ಎಚ್ಚರ ಒಟ್ಟಿನಲ್ಲಿ ಇಡೀ ಏಷ್ಯಾ ಖಂಡಕ್ಕೆ ಪ್ರಪ್ರಥಮ ಬಾರಿಗೆ ಈ ಸ್ವಾಮಿಗಳನ್ನ ಪರಿಚಯ ಮಾಡಿಸಿದಂತ ಖ್ಯಾತಿ ನಮ್ಮ ಈ ಪುಂಗಿ ಟಿವಿಗೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ಶೇಖ್ ಬಾಬು ಜೊತೆ ಸುಮಾರು ವರ್ಷದಿಂದ ಚಮಕ್ ಚಿಕ್ಕಣ್ಣ. ನಮಸ್ಕಾರ.